ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಮಾರ್ಕೆಟ್ ಬೀಳ್ತಾ ಇದ್ದಾಗ ನಿಮ್ ಪೋರ್ಟ್ಫೋಲಿಯೋಸ್ ಬೀಳ್ತಾ ಇದೆ. ಇದು ಗೊತ್ತಿಲ್ಲ ಅಂದ್ರೆ ದಯಮಾಡಿ ಮಾರ್ಕೆಟ್ ಬರಕ್ ಹೋಗ್ಬೇಡಿ. 100% ಈಕ್ವಿಟಿಯಲ್ಲೂ ಇನ್ವೆಸ್ಟ್ ಮಾಡೋದು ಒಳ್ಳೇದಲ್ಲ. ನೀವು ಹೆಜ್ಜೆ ತಗೋಬೇಕು, ಅದು ಯಾವ ತರ ಹೆಜ್ಜೆ ತಗೋಬೇಕು ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸೊ ಯಾವ ತರ ಇನ್ವೆಸ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ 100% ಅಂದ್ರೆ ನಿಮ್ಮ ಹತ್ರ 100 ರೂಪೀಸ್ ಇದ್ರೆ 100 ರೂಪೀಸ್ ಸ್ಟಾಕ್ ಮಾರ್ಕೆಟ್ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಸ್ವಲ್ಪ ಡೈವರ್ಸಿಫೈ ಇಡಬೇಕು. ಯಾವ ತರ ಡೈವರ್ಸಿಫೈ ಇಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಡೈವರ್ಸಿಫೈ ಮಾಡ್ಬೇಕಂದ್ರೆ ಕಮೋಡಿಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಯಾವ ಕಮೋಡಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತೀರಂದ್ರೆ ನಾನು ಐ ವಿಲ್ ಚೂಸ್ ದ ಗೋಲ್ಡ್ ETF ಅಂಡ್ ಸಿಲ್ವರ್ ETF. ವಾಟ್ ಈಸ್ ದಿಸ್ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದರೆ ಬೀಸ್ ಅಂತೀವಿ. ಬೀಸ್ ಅಂದ್ರೂ ಒಂದೇ, ETF ಅಂದ್ರೂ ಒಂದೇ. ಏನ್ ಬೀಸ್ ಅಂದ್ರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ಸ್. ಏನ್ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ ಫಿಸಿಕಲ್ ಗೋಲ್ಡ್ ಗಿಂತ ETF ಬೆಸ್ಟ್ ಆಗುತ್ತೆ. ಯಾಕಂದ್ರೆ ಫಿಸಿಕಲ್ ಗೋಲ್ಡ್ ಅಲ್ಲಿ ನಮ್ಗೆ ಏನಾಗುತ್ತೆ, ಮೇಕಿಂಗ್ ಚಾರ್ಜಸ್ ಇರುತ್ತೆ, GST ಇರುತ್ತೆ, ವೇಸ್ಟೇಜ್ ಇರುತ್ತೆ. ನಮ್ಗೆ ಈ ಗೋಲ್ಡ್ ಯಾವ ತರ ನಮ್ಮ ಪೋರ್ಟ್ಫೋಲಿಯೋನ ಸೇವ್ ಮಾಡುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಯಾರಾದ್ರೂ ಒಂದು XYZ ಪರ್ಸನ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ರಿಟರ್ನ್ಸ್ ಇರೋದು ಅಂತ ನೋಡೋಣ. ಸೊ ಲಾಸ್ಟ್ ಇಯರ್ ಈ ಟೈಮ್ಗೆ ನಾವೇನಾದ್ರೂ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಡಿಮ್ಯಾಟ್ ತೆಗೀರಿ. ನಾನು ಏಂಜಲ್ ಒನ್ ಯೂಸ್ ಮಾಡ್ತಾ ಇದೀನಿ. ನಿಮ್ಗೂ ಏಂಜಲ್ ಒನ್ ಏನಾದ್ರೂ ಫ್ರೀ ಡಿಮ್ಯಾಟ್ ಬೇಕು ಅಂದ್ರೆ ಸೊ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫ್ರೀ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಸೊ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಫಂಡಮೆಂಟಲ್ಸ್ ಅಂದ್ರೆ ಏನು, ಟೆಕ್ನಿಕಲ್ಸ್ ಅಂದ್ರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರುವಂಥ ಜಾಗದಲ್ಲೇ ಝೂಮ್ ಆ್ಯಪ್ ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಓಕೆನಾ? ಫಸ್ಟ್ ಸರ್ಚ್ ಮಾಡಿ ಗೋಲ್ಡ್ ETF, GOLD. ಸೊ ಗೋಲ್ಡ್ ಬೀಸ್, ನಥಿಂಗ್ ಬಟ್ ಗೋಲ್ಡ್ ಬೀಸ್ ಅಂದ್ರು ಒಂದೇ, ಗೋಲ್ಡ್ ETF ಅಂದ್ರು. ಸೊ ಆಲ್ರೆಡಿ ವಾಚ್ ಲಿಸ್ಟ್ ಅಲ್ಲಿ ಇದೆ. ಸೊ ವಾಚ್ ಲಿಸ್ಟ್ಗೆ ಹೋಗ್ತೀನಿ. ಒಂದು ಗೋಲ್ಡ್ ETF ಬಂದ್ಬಿಟ್ಟು 91 ರೂಪೀಸ್ ಇದೆ. ನೀವು ಈ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಏನ್ ಯೂಸ್ ಅಂದ್ರೆ 24 ಕ್ಯಾರೆಟ್ಸ್ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. 18 ಕ್ಯಾರೆಟ್ಸ್ ಗೋಲ್ಡ್ ಇರುತ್ತೆ, ಸೊ 22 ಕ್ಯಾರೆಟ್ಸ್ ಇರುತ್ತೆ, 25 ಕ್ಯಾರೆಟ್ಸ್ ಇರುತ್ತೆ. ಒಂದು ಗ್ಲಾನ್ಸ್ ಪ್ಯೂರಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. 24 ಕ್ಯಾರೆಟ್ಸ್ ಗೋಲ್ಡ್ ಪ್ಯೂರಿಟಿ ಯಾವತ್ತೂ 99% ಇರುತ್ತೆ. ಓಕೆನಾ? 99% ಎಬೋ ಇರುತ್ತೆ. 22 ಕ್ಯಾರೆಟ್ಸ್ ಗೋಲ್ಡ್ 91.5 ಇಲ್ಲ 92 ಮ್ಯಾಕ್ಸ್ ಇರುತ್ತೆ. ಸೊ ನಾವು ಈ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಗೆ ಏನ್ ಯೂಸ್ ಅಂದ್ರೆ 24 ಕ್ಯಾರೆಟ್ಸ್ ಗೋಲ್ಡ್ ಸಿಗುತ್ತೆ. ಈ ಗೋಲ್ಡ್ನ ಬೇಕಾದ್ರೆ ನಾವು NSE ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು, BSE ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಓಕೆನಾ? ಸೊ 91 ರೂಪೀಸ್ ಇದೆ. ಗೋ ವಿತ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. 91.25 ಇದೆ ಪ್ರೆಸೆಂಟ್ ರೇಟು. ಸೊ ಲಾಸ್ಟ್ ಇಯರ್ ಒಂದು XYZ ಪರ್ಸನ್ ಏನಾದರೂ ಈ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ರಿಟರ್ನ್ಸ್ ಇರೋದು, ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ರಿಟರ್ನ್ಸ್ ಇರೋದು. ಫಸ್ಟ್ ವಿ ವಿಲ್ ಕಮ್ ಟು ದ ಗೋಲ್ಡ್. ಒಂದು ಪರ್ಸನ್ನು ಲಾಸ್ಟ್ ಇಯರ್ ಗೋಲ್ಡ್ ಅಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಎಷ್ಟು % ರಿಟರ್ನ್ಸ್ ಇರೋದು ಅಂತ ಥಿಂಕ್ ಮಾಡೋಣ. ಸೊ 91 ರೂಪೀಸ್ ಇದೆ ಇವಾಗ. ಸೊ ಲಾಸ್ಟ್ ಇಯರ್ಗೆ ಹೋಗೋಣ. ಸೊ ಐ ವಿಲ್ ಗೋ ಟು ದ ಟೈಮ್ ಫ್ರೇಮ್. ಸೊ ಐ ವಿಲ್ ಚೇಂಜ್ ಇಟ್. ಸೊ ಮಂತ್ಲಿ ಟೈಮ್ ಫ್ರೇಮ್. ಓಕೆನಾ? ಸೊ ಲಾಸ್ಟ್ ಇಯರ್ ನಮಗೆ ಎಲ್ಲಿರೋದು, ಸೊ ಸೆಪ್ಟೆಂಬರ್ 2024 ಸೆಪ್ಟೆಂಬರಲ್ಲಿ ಏನಾದರೂ ಒಂದು ಪರ್ಸನ್ ಇನ್ವೆಸ್ಟ್ ಮಾಡಿದರೆ. ಓಕೆನಾ? ಸೊ ಸ್ಕೇಲ್ ತಗೊತೀನಿ ಸೆಪ್ಟೆಂಬರ್ ಇಲ್ಲಿಂದ. ಸೊ ಲಾಸ್ಟ್ ಇಯರ್ ಏನಾದರೂ ಒಂದು XYZ ಪರ್ಸನ್ ಸೆಪ್ಟೆಂಬರಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ 52.50 ಅಷ್ಟು ರಿಟರ್ನ್ಸ್ ಬರೋದು. ಅಂದರೆ ಆಲ್ಮೋಸ್ಟ್ 52% ರಿಟರ್ನ್ಸ್ ಬರೋದು. ಓಕೆನಾ? ಫಾರ್ ಎಕ್ಸಾಂಪಲ್ 1 lakh ಏನಾದರೂ ಇನ್ವೆಸ್ಟ್ ಮಾಡಿದರೆ 52,000 ಬರೋದು. ಓಕೆನಾ? ಸೊ ಈ ರಿಟರ್ನ್ಸ್ ಫ್ಯೂಚರಲ್ಲೂ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದಿಸ್ ಇಸ್ ಜಸ್ಟ್ ಎ ಎಜುಕೇಷನಲ್ ಪರ್ಪಸ್ ವಿಡಿಯೋ. ಓಕೆನಾ? ಬೈ ಸೆಲ್ ರೆಕಮೆಂಡ್ ಮಾಡ್ತಾ ಇಲ್ಲ. ಓಕೆನಾ? ಅದೇ ಒಂದು ಪರ್ಸನ್ನು ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಯಾವ ಥರ ರಿಟರ್ನ್ಸ್ ಇರೋದು ಅಂತ ಸೊ ಥಿಂಕ್ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ನಿಫ್ಟಿ ಬೀಸ್. ಸೊ ನಿಫ್ಟಿ ಬೀಸ್ ತೊಗೊಂಡ್ರು ಒಂದೇ, ನಿಫ್ಟಿ ತೊಗೊಂಡ್ರು ಒಂದೇ. ಓಕೆ, ನಿಫ್ಟಿಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಯಾವ ಥರ ರಿಟರ್ನ್ಸ್ ಇರೋದು ಒಂದು ಪರ್ಸನ್ಗೆ ಅಂತ ನೋಡೋಣ. ಓಕೆನಾ? ಸೊ ಸ್ಕೇಲ್ ತಗೊಳ್ಳಿ. ಸೊ ಮೆಷರ್ ಮಾಡ್ತಾ ಇದೀನಿ ನೋಡಿ. ಓಕೆನಾ? ಸೊ ಸೆಪ್ಟೆಂಬರ್. ಓಕೆ. ಸೊ ಲಾಸ್ಟ್ ಇಯರ್ 24 ಸೆಪ್ಟೆಂಬರಲ್ಲಿ ಏನಾದರೂ ನೀವು ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಆಲ್ಮೋಸ್ಟು ಕಾಸ್ಟ್ ಟು ಕಾಸ್ಟ್ ಇರ್ತಾ ಇದ್ರಿ. ಓಕೆನಾ? ಅಂದರೆ 0% ರಿಟರ್ನ್ಸ್. ಓಕೆನಾ? ನಾನೇನು ಹೇಳ್ತೀನಿ ಅಂದರೆ, ಸೊ ಇಫ್ ಯು ಹ್ಯಾವ್ ದ 100 ರೂಪೀಸ್ ಇನ್ವೆಸ್ಟ್ಮೆಂಟ್,
ಅಟ್ಲೀಸ್ಟ್ ಒಂದು 30 to 40 ರುಪೀಸ್ ಏನು ಮಾಡಿ ಅಂದರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನು 70% ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿ. ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರಲ್ಲಿ ಕಾಸ್ಟ್ ಟು ಕಾಸ್ಟ್ ಬಂದಿದೆ, ಯಾವುದರಲ್ಲಿ ನಿಫ್ಟಿಯಲ್ಲಿ. ಗೋಲ್ಡ್ ಏನಾಗಿದೆ 50% ರಿಟರ್ನ್ಸ್ ಕೊಟ್ಟಿದೆ. ಸೊ ಆವ್ರೇಜಲ್ಲಿ ಅಟ್ಲೀಸ್ಟ್ ನಾವು 15 to 16% ರಿಟರ್ನ್ಸಲ್ಲಿ ಇದ್ದೇ ಇರ್ತೀವಿ, ಬಿಕಾಸ್ ಗೋಲ್ಡ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿರುತ್ತೆ. ನಿಫ್ಟಿ ಬಿದ್ದಿರ್ಬೋದು, ಇಲ್ಲ ನಿಫ್ಟಿ ಕಾಸ್ಟ್ ಟು ಕಾಸ್ಟ್ ಇರ್ಬೋದು, ಬಿಕಾಸ್ ಗೋಲ್ಡ್ ನಮ್ಗೆ 52% ಕೊಟ್ಟಿರುತ್ತೆ. ಸೊ ಅವಾಗ ಎರಡು ಆವ್ರೇಜಾಗಿ ನಾವು ಇನ್ವೆಸ್ಟ್ ಮಾಡಿದರೆ ಏನಾಗುತ್ತೆ, ಸೊ ಸ್ಟಿಲ್ ವಿ ವಿಲ್ ಎಂಡ್ ಅಪ್ ಇನ್ ಗುಡ್ ರಿಟರ್ನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪಾಯಿ ಇದೆ, 50 ರೂಪಾಯಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ, 50 ರೂಪಾಯಿ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. 52% ಗೋಲ್ಡ್ ರಿಟರ್ನ್ಸ್ ಇದೆ, ಸೊ 0% ಇದು ರಿಟರ್ನ್ಸ್ ಇದೆ. ಸೊ ಎರಡನ್ನೂ ಆವ್ರೇಜ್ ಮಾಡಿದ್ರೆ ಹತ್ತತ್ರ ನಿಮಗೆ 25% ರಿಟರ್ನ್ಸ್ ಆಗುತ್ತೆ. ಓಕೆನಾ? ಸೊ ದೆನ್ ನೀವು ಕೇಳ್ಬೋದು ಕ್ವಶನ್ಸ್, ಗೋಲ್ಡ್ ಯಾವಾಗೂ ಈ ಥರನ ರಿಟರ್ನ್ಸ್ ಇರುತ್ತೆ ಅಂತ. ಸೊ ಗೋಲ್ಡ್ ಯಾವಾಗೂ ಈ ಥರನ ರಿಟರ್ನ್ಸ್ ಇರಲ್ಲ. ಓಕೆನಾ? ಆಮೇಲೆ ಎತ್ಕೊಂಡ್ಬಂದು ಎಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದಲ್ಲ. ಓಕೆನಾ? ಸೊ ಡೈವರ್ಸಿಫೈ ಇರಬೇಕು. ಯಾವ ಥರ ಅಂದರೆ, ಸೊ 50% ನಿಫ್ಟಿ ಮೇಲೆ ಹಾಕಿ, ಒಂದು 50% ಗೋಲ್ಡ್ ETF ಮೇಲೆ ಹಾಕಿ. ಸೊ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ನನ್ನ ವಾಚ್ ಲಿಸ್ಟ್ಗೆ ಆ್ಯಡ್ ಆಯಿತು. ಸೊ ಗೋಲ್ಡ್ ಬೀಸು 91 ರುಪೀಸ್ ಇದೆ, ನಿಫ್ಟಿ ಬೀಸು 283 ರುಪೀಸ್ ಇದೆ. ಅಂದರೆ 283 ರುಪೀಸಲ್ಲಿ ನೀವು ಟಾಪ್ 50 ಕಂಪನೀಸ್ ಆಫ್ ಇಂಡಿಯಾನು ತೊಗೊಬೋದು. ಓಕೆನಾ? ಈ 91 ರುಪೀಸಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆನಾ? ಸರ್ ಇಲ್ಲ ಸರ್ ನನ್ನ ಹತ್ರ 91 ರುಪೀಸ್ ಇಲ್ಲ ಅಂದರೆ ಟಾಟಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಜಸ್ಟ್ ನಿಮ್ಗದು 10 ರುಪೀಸ್ ಇದೆ. ಓಕೆನಾ? ಸೊ ಟಾಟಾ ಗೋಲ್ಡ್ ಆ್ಯಡ್ ಮಾಡಿದ್ದೀನಿ. ಸೊ ಜಸ್ಟ್ ನನಗೆ ಟಾಟಾ ಗೋಲ್ಡ್ ಬಂದುಬಿಟ್ಟು 10 ರೂಪೀಸ್ 72 ಪೈಸಾ ಇದೆ. ಅಂದರೆ 10 ರುಪೀಸಲ್ಲಿ ಸಹ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ನಿಸಿದ್ರೆ, ಇದೇ ಥರ ಸ್ಟಾಕ್ ಮಾರ್ಕೆಟ್ನ ಫ್ರೀಯಾಗಿ ಕಲಿಬೇಕು ಅಂದ್ಕೊತಿದ್ದೀರಾ, ಪ್ರತಿ ಗುರುವಾರ ನಾವು ಸ್ಟಾಕ್ ಮಾರ್ಕೆಟ್ ಐ ಓಪನರ್ ಕ್ಲಾಸ್ ಮಾಡ್ತೀವಿ. ಸೊ ಅಲ್ಲಿ ನಿಮಗೆ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಸೊ ಈ ಆಪ್ಷನ್ಸ್ ಟ್ರೇಡಿಂಗ್ ಅಂದರೆ ಏನು, ಯಾವ ಥರ ಪ್ರಾಫಿಟ್ಸ್ ಆಗುತ್ತೆ, ಯಾವ ಥರ ಲಾಸ್ ಆಗುತ್ತೆ ಅಂತ ಫ್ರೀ ಆಫ್ ಕಾಸ್ಟಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಕಲಿಯೋಕ್ಕೆ ನೀವು ರೆಡಿ ಇದ್ದೀರಾ? ಸೊ ಕಲಿಯೋಕ್ಕೆ ನೀವು ರೆಡಿ ಇದ್ದರೆ, ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.